ಎಲ್ಲರಿಗೂ ನಮಸ್ಕಾರ ಅಣ್ಣ. ನಾನು ಇವತ್ತು ಯಾದಗಿರಿ ಜಿಲ್ಲೆ ಮೈಲಾಪುರ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಇಲ್ಲಿಂದ ಹೋಗ್ಬೇಕು. ಇಲ್ಲಿ ಬೆಟ್ಟದ ಮೇಲೆ ಒಂದು ದೀಪ ಬೇರೆ ಹಚ್ತಾರೆ ಡೈಲಿ. ಹೋಗ್ಬೇಕಾದ್ರೆ ತೋರಿಸ್ತೀನಿ. ಇದು ಯಾದಗಿರಿ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮೈಲಾಪುರ. ಅಲ್ಲಿಗೆ ನಾನು ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀವಿ. ಬನ್ನಿ ಹೊರಟೋಣ. ಅಣ್ಣ ಅವರು ದೇವದುರ್ಗದವ್ರಂತೆ, ಕ್ರೂಸರ್ ಡ್ರೈವರ್. ನೀವು ಎಲ್ಲಿಂದ ಬಂದಿರೋದು? ದೇವದುರ್ಗದಿಂದ ಬಂದಿದ್ದೀವಿ. ಹೌದಾ? ಓ ಇವ್ ನಿಮ್ ಮಳೆನಾ? ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದ, ಸಿಕ್ಕಾಪಟ್ಟೆ ಓಡಾಡ್ತೈತೆ. ಹೌದಾ? ನೋಡ್ಸಿದ್ದು ಮಾಮ ಅಳಿಯ ಅಳಿಯ ನಿನ್ಕಿನ್ ಸಣ್ಣ ಅಂತಾರಲ್ಲ ಮರ. ನಿಮ್ ಮಾವರು ಸಿಕ್ಕಾರ ನೋಡಪ್ಪ ಸಿದ್ದು. ಸರಿ ಅಣ್ಣ, ಸ್ವಲ್ಪ ದರ್ಶನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಹುಟ್ಟದಾಗಿದ್ದ ನನ್ನ ಜೀವನದಲ್ಲೇ ಮೊದಲನೇ ಬಾರಿ ನನ್ನ ಮನೆ ದೇವರು ಮೈಲಾರಲಿಂಗೇಶ್ವರ ಸ್ವಾಮಿ ಮೈಲಾಪುರಕ್ಕೆ ಬಂದಿರೋದು ಗುರು. ಹೋಗೋಣ, ನೋಡೋಣ ಬನ್ನಿ. ತುಂಬಾ ರಶ್ ಇದೆ ಅಂತವ್ರೆ, ದರ್ಶನ ಮಾಡ್ಲೇಬೇಕು. ಇನ್ನೊಂದು ಊರಿಗೆ ಬೇರೆ ಹೋಗ್ಬೇಕು, ಬೆಂಗಳೂರಿಗೆ ಬೇರೆ ವಾಪಸ್ ಬರ್ಬೇಕು. ಅದೆಲ್ಲ ಚಿಂತೆ ಬೇಡ, ಈಗ ಫಸ್ಟ್ ದೇವ್ರ ದರ್ಶನ ತಗೊಳ್ಳೋಣ. ಇದು ಮೇನ್ ಬಾಗಿಲಣ್ಣ ಗರ್ಭಗುಡಿ ಶ್ರೀ ಮೈಲಾರಲಿಂಗೇಶ್ವರ. ಭಾಳ ಪವರ್ಫುಲ್ ಅಣ್ಣ ಇದೆಲ್ಲ. ಓಕೆ ಓಕೆ. ಇದಕ್ಕಿಂತ ಅಣ್ಣ ಮೇನ್ ನಮಸ್ಕಾರ ಮಾಡಿದ್ರೆ ಆಯ್ತಣ್ಣ, ಮೈಲಾಪುರ ಮಲ್ಲ ದರ್ಶನ ಸಿಕ್ಕಂಗ. ಇಲ್ಲಿ ಐತಲ್ಲಣ್ಣ, ಮಾಡ್ಕೊಂಡು ಹಾಕೊಂಡ್ರೆ ಆಯ್ತಣ್ಣ, ಸಿಕ್ಕಂಗ. ಹೇಳ್ಕೋಟಿಗೆ ಇವಾಗ ಹಿಂಗಿದೆ. ಜಾತ್ರೆ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೋಡ್ರಿ. ಎಷ್ಟು ಡೀಪ್ ಇದೆ ಅಂತ. ಮೈಲಾರಲಿಂಗೇಶ್ವರ ಸ್ವಾಮಿ ಮುಖ್ಯ ದ್ವಾರ ಇದೆ. ನಮಸ್ಕಾರ. ಥ್ಯಾಂಕ್ ಯು. ಬರ್ರಿ, ತುಂಬಾ ರಶ್ ಇತ್ತು, ನಿನಗೆ ದರ್ಶನ ಮಾಡಕ್ ಆಗಲ್ಲಣ್ಣ, ಇನ್ನು ಬೆಂಗಳೂರಿಗೆ ಬೇರೆ ಹೋಗ್ಬೇಕು ಅಂತೀಯ, ಬಾ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿಗಳು ನಮ್ಮನ್ನ ನೋಡ್ಬಿಟ್ಟು ಎಷ್ಟು ಪ್ರೀತಿ ಅಂದ್ರೆ, ದೇವಸ್ಥಾನದಲ್ಲಿ ಮೈಲಾರಲಿಂಗೇಶ್ವರ ಬಿಡ್ಲಿಲ್ಲ ಕೊನೆಯದಾಗಿ, ಆರಾಮಾಗ್ಲೇ ಒಳಗಡೆ ಅಂದಂಗಾಯ್ತು. ಬನ್ನಿ ಹೋಗೋಣ. ಇಷ್ಟು ಜನ ಎಲ್ಲರೂ ನಮ್ಮನ್ನ ಒಳಗಡೆ ಬಿಟ್ಟಿದ್ದಾರೆ. ತುಂಬ ರಶ್ ಇದೆ. ನಾನು ಸಾಯಂಕಾಲ ಬೆಂಗಳೂರಿಗೆ ಹೋಗ್ಬೇಕು ಅಂತಂದಲ್ಲ, ಅದಕ್ಕೆ ಸರಿ ದರ್ಶನ ಮಾಡ್ಕೊಂಡು ಹೋಗ್ಬಿಡು, ನಿನ್ನ ರೀಲಲ್ಲೆಲ್ಲ ನೋಡ್ತೀವಿ ಅಂತ ಅಂದ್ಬಿಟ್ಟು ಒಳಗಡೆ ಬಿಡಿಸಿ. ಅಣ್ಣ, ಇಲ್ಲಿಂದ ಜಾಗ ವಾತಾವರಣ ಎಲ್ಲ ಹೆಂಗಿದೆ ನೋಡಿ, ತೋರಿಸ್ತೀನಿ ನಿಮ್ಗೆ ಮುಂದೆ. ನಿಜವಾಗ್ಲೂ ಈ ವಿಡಿಯೋ ಏನಾದ್ರು ಮೈಲಾಪುರದ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸ್ವಾಮೀಜಿಗಳು ಯಾರ್ಯಾರು ನೋಡ್ತಿದ್ದೀರೋ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಇಲ್ಲಿಂದನೇ ಶರಣಾರ್ಥಿ. ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂದಿದ್ದೆ, ನನಗೆ ಬಂದ್ಬಿಡು ಮಗನೆ ಒಳಗಡೆಯಿಂದ, ನೀವು ಹೋಗುವೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲರೂ ಬಂದಿದ್ದೀವಿ. ನನ್ನ ಮನೆ ದೇವರು ನೋಡ್ಕೊಂಡು ಹೋಗ್ತೀನಿ. ಹೇಳ್ಕೋಟಿಗೆ ಗರ್ಭಗುಡಿ ಎಂಟ್ರೆನ್ಸ್ ಇಲ್ಲಿಂದನೇ ಒಳಗಡೆ ಹೋಗ್ಬೇಕು. जय मंगलम जय मां पार्वती जय महादेव मೈಲಾರಿ ಶಿವ 7 ಕೋಟಿ ನಡ್ರಿ ಅಣ್ಣವ್ರಿ, ನಡ್ರಿ ದರ್ಶನ ಆಗೋರು, ನಡ್ರಿ. ಹೇಳ್ಕೋಟಿಗೆ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್. ಥ್ಯಾಂಕ್ ಯು. ಬೆಳಿಬೇಕಂಬುದೇ ನಮ್ಮ ಆಸೆ ಅಣ್ಣ. ನೀವು ನಿಮ್ಮ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ. ಇಡೀ ಕರ್ನಾಟಕಕ್ಕೆ ಪರಿಚಯ ಆಗ್ಬೇಕಣ್ಣ ನೀವು. ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಲಿ. ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಇರಲಿ. ದೇವರ ಸದಾಕಾಲ ಇರಲಿ. ಅದೊಂದೇ ಆಸೆ. ತುಂಬ ಖುಷಿ ಆಯ್ತು ನನಗೆ. ಇದು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯವರ ಧರ್ಮಪತ್ನಿಯವರ ದೇವಸ್ಥಾನ, ಗಂಗೆ ಮಾಳಮ್ಮ ಅಂತ. ಗುಹೆಯಲ್ಲಿರುವಂತಹ ಗರ್ಭಗುಡಿಗಳನ್ನೆಲ್ಲ ಈ ಥರ ಟೈಲಿಸ್ ಎಲ್ಲ ಹಾಕಿ ಅಲಂಕರಿಸಲಾಗಿದೆ. ಫುಲ್ಲು ಬೆಟ್ಟದಲ್ಲೇ ಇರೋದು ದೇವಸ್ಥಾನ. ತುರಂಗ ಬಾಲಮ್ಮ ದೇವಸ್ಥಾನ, ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ಇಲ್ಲಿರೋದು. ವೈಬ್ರೇಷನ್ ನೋಡಿ ಅಣ್ಣ,
ಶ್ರೀ ಮೈಲಾಪುರ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೇಲೆ ತೋರಿಸು ಆ ಬೆಟ್ಟ ಇಷ್ಟು ದೊಡ್ಡ ಬಂಡೆಯ ಮೇಲೆ ತುಪ್ಪದ ದೀಪ ಹಾಕ್ತಾರೆ. ಭಕ್ತರು ಯಾರೇ ಆಗ್ಲಿ ಎಣ್ಣೆ ತುಪ್ಪ ಏನಾದ್ರು ತಗೊಂಬಂದ್ ಕೊಟ್ರೆ ಇಲ್ಲ ಪ್ರತಿನಿತ್ಯ ದೀಪ ಉರಿತಾ ಇರುತ್ತೆ. ಅದನ್ನ ಇಲ್ಲಿಂದ ಸ್ವಾಮಿಗಳು ಈ ಇದ್ರ ಮುಖಾಂತರ ಒಳಗಡೆ ಹೋಗಿ ದೀಪ ಹಾಕ್ತಾರಂತೆ. ಈ ಹಗ್ಗದ ಮುಖಾಂತರ ಎಣ್ಣೆನ ಎಳ್ಕೊಂತಾರೆ. ಸ್ವಾಮಿ ಹೆಂಗ್ ಹೋಗ್ತೀರಿ ಮೇಲೆ? ಇಲ್ಲೇ ಸಂದೆ ಇಷ್ಟು ಕಲ್ ಮೇಲೆ ಬೆನ್ನ ಸೇರಿ ಅಲ್ಲಿಂದ ಹೋಗಿ ಇಷ್ಟು ಸರ್ಕ ಐತ್ರಿ ಸರ್ಕಾಗಿ ಬೆನ್ನ ಹಚ್ಕೊಂತ ಮೇಲೆ ಹೋಗಿ ಇದಕ್ಕೆ ಎಣ್ಣೆ ತುಪ್ಪ ಕಟ್ಟಿ ಮೇಲೆ ಹೋಗಿ ಎಳ್ಕೊಂಡು ದಿನನಿತ್ಯ ದೀಪ ಉರಿತಾ ಇರುತ್ತೆ. ಅಂದ್ರೆ ಅದು ಇಲ್ಲಿಂದ ಕಾಣಿಸಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಕಾಣಿಸ್ತದೆ. ಇಲ್ಲಿ ದಿನನಿತ್ಯ ದೀಪ ಉರಿತಾ ಇರುತ್ತೆ. ಭಕ್ತಾದಿಗಳು ಎಣ್ಣೆ ಏನಾದ್ರು ಅದೇ ಇಲ್ಲಿನ ಹರಕೆ, ಅದೊಂದು ಹರಕೆ. ಇಲ್ಲಿ ದೂರ್ಲಿಂದ ಬಂದ್ರೆ ಅವರು ಎಣ್ಣೆ ತಗೊಂಬಂದ್ ಕೊಡ್ತಾರೆ. ಹಿಂಗೆ ಬೆಟ್ಟದ ಮೇಲೆ ಮೈಲಾರಲಿಂಗೇಶ್ವರ ಸ್ವಾಮಿಗೆ ದೀಪ ಉರಿಸ್ಬೇಕು ಅನ್ನೋದು ಅದೊಂದು ಹರಕೆ ಆಗಿರುತ್ತೆ. ಎಲ್ಲೆಲ್ಲಿಂದನೋ ಬರೋರೆಲ್ಲ ತುಪ್ಪ ಆಮೇಲೆ ಎಣ್ಣೆ ಅದನ್ನ ತಗೊಂಬಂದ್ ಕೊಡ್ತಾರೆ. ಅವ್ರು ಕೊಟ್ಟಂತ ತುಪ್ಪದಲ್ಲಿ ಎಣ್ಣೆಯಲ್ಲಿ ಬೆಟ್ಟದ ಮೇಲೆ ಶ್ರೀ ಮೈಲ್ ಕುಳಿಲಿಂದಾನೆ ನಾವು ದೀಪ ಹಚ್ಚೋದ ಮೇಲೆ ಇಲ್ಲಿ ಸ್ವಲ್ಪ ಬೆಂಕಿ ಮಾಡಿ ಅಗ್ಗ ಕಟ್ಟಿ ಮೇಲೆ ಹಾಕೊಂಡು ಅದ್ರಲಿಂತಾನೆ ದೀಪ ಎಣ್ಣೆಗೆ ಇಟ್ಟರೆ ಆಯ್ತು, ಗಾಳಿಗೆ ತಾನೇ ಹತ್ಕೊಂಡ್ಬಿಡ್ತಲ್ಲ. ಮತ್ತೆ ಮಳೆ ಮತ್ತೆ ಗಾಳಿ ಬಿಟ್ರೆ ಶಾಂತಿ ಆಗಲ್ಲ ಅದು. ಹಂಗೈತೆ ದೇವ್ರ ಮೈ ಮೇಲೆ. ಎಂತದೇ ಮಳೆ ಇದ್ರೂನು ಗಾಳಿ ಇದ್ರೂನು ಬೆಟ್ಟದ ಮೇಲೆಲ್ಲ ಹೆಂಗ್ ಗಾಳಿ ಬರುತ್ತೆ ಅಂತ ನಿಮ್ಗೆಲ್ಲ ಗೊತ್ತು. ಗಾಳಿ ಇದ್ರೂನು ಮಳೆ ಬಂದ್ರೂನು ಆ ದೀಪ ಯಾವತ್ತೂ ಶಾಂತಿ ಆಗಲ್ವಂತೆ, ಸದಾ ಕಾಲ ಉರಿತಾನೆ ಇರುತ್ತೆ. ಇದೊಂದು ವಿಶೇಷತೆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇಗುಲ ಇದು. ಇನ್ನು ಬನ್ನಿ, ಇನ್ನು ತೋರಿಸ್ತೀನಿ. ಸ್ವಾಮಿ ನಿಮ್ಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ವಯಸ್ಸಲ್ಲಿ ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ನಾನು ದರ್ಶನ ಆಗಲ್ಲ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಇವರು ನನ್ನ ನೋಡಿ ಬೆಂಗಳೂರಿಂದ ಬಂದಿದ್ದೀರಾ, ಯಾವಾಗ ಹೋಗ್ತೀರಾ ಅಂತ ಕೇಳಿದ್ರು. ನಾನು ಸಾಯಂಕಾಲ ಹೋಗ್ಬೇಕು ಅಂತ ಹೇಳಿದೆ. ಸರಿ ಪರವಾಗಿಲ್ಲ, ನಾನು ಏನಾದ್ರು ರಿಕ್ವೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ದರ್ಶನ ಮಾಡಿಸ್ತೀನಿ ಅಂತ ದರ್ಶನ ಮಾಡಿಸಿದ್ರು. ಬರ್ತೀನಿ. ಇದು ನಮ್ಮ ಶ್ರೀ ಕ್ಷೇತ್ರ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಯಾದಗಿರಿ ಜಿಲ್ಲಾ ಮೈಲಾಪುರದಲ್ಲಿ ಇರುವಂತದ್ದು. ಈ ಸಂದರ್ಭದಲ್ಲಿ ಖಾಲಿ ಇದೆ, ನಡೆಯುತ್ತೆ. ಇಲ್ಲಿ ವರ್ಷದಲ್ಲಿ 2 ಸರಿ ನಡೆಯುತ್ತೆ. ಇದೇ ಫಸ್ಟ್ ಟೈಮು ನಾನು ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು. ಇವರೆಲ್ಲರ ಆಶೀರ್ವಾದದಿಂದ ನನ್ನ ಮನೆ ದೇವ್ರ ದರ್ಶನ ತಗೊಳಂಗ ಆಯ್ತು. ನಾನು ಆಗಲ್ಲ ಹೋಗೋಣ ಅನ್ಕೊಂಡಿದ್ದೆ. ಎಲ್ಲಾರು ಬನ್ನಿ ಅಂತ ಅಂದು ಎಲ್ಲಾರು ದರ್ಶನ ಮಾಡಿಸಿದ್ರು. ನಿಮ್ಗೆಲ್ಲರಿಗೂ ಶರಣಾರ್ಥಿ ಸ್ವಾಮಿ. ನಾನು ಮತ್ತೆ ಬರ್ತೀನಿ ಜಾತ್ರೆಗೆ. ಕೋಟಿಗೆ ಈ ಕೂಗು ಇಲ್ಲಿ ಅವಾಗ ಮುಳುಗ್ತಾ ಇರುತ್ತೆ. ಒಳಗಡೆನು ನೋಡಿದ್ರಿ ಅನ್ಕೊಂತೀನಿ. ಜಾತ್ರೆಗೆ ಒಂದ್ಸರಿ ಬರ್ತೀನಿ, ಜಾತ್ರೆಯಲ್ಲೂ ನಿಮ್ಗೆ ವಿಡಿಯೋ ತೋರಿಸ್ತೀನಿ. ನಮಸ್ಕಾರ. ಓ ಸೂಪರ್. ಯಾವಾಗ ಬರ್ತೀರಿ ಬೆಂಗಳೂರಿಗೆ? ಹೌದಾ ಹೌದಾ ಇಷ್ಟು ಕುಡ್ಲ ಈ ನಮ್ ದೇವ್ರ ಆಗ್ಬೇಕು, ನೀವೇ ಆಗ್ಬೇಕು. ಇಲ್ಲ ತಗೋ ಕುಡಿ. ಒಂದು ಚಂಬು ನೀರು, ಎಳ್ನೀರು ನನಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಬೆಂಗಳೂರಿಗೆ ಬಂದ್ರೆ ಫೋನ್ ಮಾಡ್ರಿ, ಮೇಲೆ ನಂಬರ್ ಕೊಟ್ಟಿನಿ. ಹಾಂ ದೇವರ ಆಶೀರ್ವಾದ ಎಲ್ಲ ದೇವಸ್ಥಾನದಲ್ಲಿ ಇರುವಂತ ನಿಮ್ಮ ಆಶೀರ್ವಾದ ಎಲ್ಲಾರ್ದು ಇರ್ಲಿ. ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯೋಣ. ಸರಿ ಬರ್ತನಪ್ಪ. ಅಣ್ಣ ನಿಜವಾಗ್ಲೂ ನಾನು ಅನ್ಕೊಂಡೆ, ಜಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂತ ಅನ್ಕೊಂತೀವಿ ಕ್ರಿಯೇಟರ್ಸ್. ನಾನಾಗಿರ್ಬೋದು, ನಮ್ಮ ರವಿ ಆಗಿರ್ಬೋದು, ಇನ್ನು ಸುಮಾರು ಜನ ಕ್ರಿಯೇಟರ್ಗಳಾಗಿರ್ಬೋದು. ಆದರೆ ಇಂಥ ಜಾಗಕ್ಕೆಲ್ಲ ಬಂದಾಗ ಕೆಲವೊಂದು ವ್ಯಕ್ತಿತ್ವಗಳು ನಮ್ಮನ್ನ ನೋಡುವಂಥ ರೀತಿ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅದು ದೇವರ ಆಶೀರ್ವಾದ, ದೇವರ ಪೂಜೆ ಮಾಡುವಂತಹ ವ್ಯಕ್ತಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರಲಿ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಕಾಪಾಡಪ್ಪ. ಮೈಲಾಪುರದ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಸ್ವಾಮಿಗಳಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಈ ವಿಡಿಯೋ ಮುಖಾಂತರ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ ಸ್ವಾಮಿ. ಇದು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹೆಬ್ಬಾಗಿಲು. ಇಲ್ಲಿಂದಾನೇ ಒಳಗಡೆ ಹೋಗೋದಲ್ಲ, ಇಲ್ಲಿಂದಾನೇ ಒಳಗಡೆ ಹೋಗೋದು. ಅಣ್ಣ ದಯವಿಟ್ಟು ಕ್ಷಮಿಸಿ, ನಾನು ಮೊದಲನೇ ಸರಿ ಇಲ್ಲಿಗೆ ಬಂದಿರೋದ್ರಿಂದ ನನಗೂ ಅಷ್ಟೊಂದು ಮಾಹಿತಿ ಇಲ್ಲ. ನಮ್ಮ ರವಿ ಅವಾಗ ಸುತ್ತಾಡ್ತಾ ಇರ್ತಾನೆ, ಅದಕ್ಕೋಸ್ಕರ. ಇದು ನಮ್ಮ ಮನೆ ದೇವರೇ ನಿಜ, ನಾನು ಇದೇ ಮೊದಲನೇ ಸರಿ ಇಲ್ಲಿಗೆ ಬಂದಿದ್ದು. ಸೊ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಮೂಲ ವಾಸಸ್ಥಾನ ಇದು, ಯಾದಗಿರಿ ಜಿಲ್ಲಾ ಮೈಲಾಪುರದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಕ್ಲೈಮೇಟ್, ಎಷ್ಟೊಂದಿದೆ. ಹೌದಾ, ನೀನು ಇಲ್ಲೇ ಇರೋದಾ? ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಕನ್ನಡಿಗರ ಆಸ್ತಿ, ಕನ್ನಡಿಗರ ದೈವ ಆಗಿರೋದ್ರಿಂದ ಇಲ್ಲಿ ನೋಡಿ, ನಮ್ಮ ದೇವಸ್ಥಾನದಲ್ಲಿ ಎಲ್ಲೇ ನೋಡಿದ್ರು ಕರ್ನಾಟಕದ ಬಣ್ಣವನ್ನ ಅಂದ್ರೆ ಅರಿಶಿಣ ಕುಂಕುಮ ಇವೆಲ್ಲ ನಾವು ರಾಜ್ಯೋತ್ಸವಕ್ಕೆ ಅಂತವೆಲ್ಲ ಕಟ್ಟಿರ್ತೀವಲ್ವಾ, ಅದನ್ನ ಕಟ್ಟಿರೋದನ್ನ ನೀವು ಇಲ್ಲಿ ಕಾಣ್ಬೋದು. ಅಣ್ಣ ಇದನ್ನ ಇನ್ನೊಂದನ್ನು ಕ್ಷಮಿಸಿ, ನೀವು ನನಗೆ ವಾಯ್ಸ್ ಇಲ್ದೇ ಇರೋದ್ರಿಂದ ಕೆಲವೊಂದು ವರ್ಡ್ಗಳು ಅಂದ್ರೆ ಕೆಲವೊಂದು ಮಾತುಗಳು ತೊದಲಿಸ್ತಾ ಇದೆ. ಫುಲ್ಲು ಉಸಿರು ಕರೆದು ದಮ್ ಕಟ್ಟಿ ಮಾತಾಡೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಅಣ್ಣ. ಇಲ್ಲಿ ಜಾತ್ರೆ ವರ್ಷಕ್ಕೆ 2 ಸರಿ ಜಾತ್ರೆ ನಡೆಯುತ್ತಂತೆ. ಈ ಸರಿನಾದ್ರೂ ಜಾತ್ರೆಗೆ ಬರೋ ಅಂತ ಕೆಲಸ ಮಾಡ್ತೀನಿ. ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರಾ, ನಾನು ನೋಡಿದ್ದೀನಿ. ಇನ್ನೂ 1 ಸರಿನೂ 2 ಕಣ್ಣಾರೆ ದೇವಸ್ಥಾನ ಜಾತ್ರೆ ನೀನ್ ನೋಡಿದ್ಯಾ ರವಿ? ಹೌದಾ? ಇಲ್ಲಿ ಫುಲ್ ಕ್ರೌಡ್ ಇರುತ್ತೆ.
ಇಲ್ಲ ಅಣ್ಣ ಎಲ್ಲ ಎಲ್ಲ ಕೆರೆ ಎಲ್ಲ ತುಂಬಿರುತ್ತೆ. ಗಕ್ಕಾಗಲ್ಲ. ಕೊನೆಯದಾಗಿ ಎಲ್ಲ ನನ್ನ ಕಡೆಯಿಂದ, ನಮ್ಮ ರವಿ ಕಡೆಯಿಂದ, ಆಮೇಲೆ ನಮ್ಮ ಮರ್ಲಿಂಗು, ಬಸಮ್ಮ ಎಲ್ಲ ನಾವು ಯಾರ್ಯಾರು ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮೆಲ್ಲರ ಕಡೆಯಿಂದ ಮೈಲಾಪುರದ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸ್ವಾಮಿಗಳಿಗೆ ಶರಣಾರ್ಥಿ ಸ್ವಾಮಿ. ನೀವು ಇರ್ಲಿಲ್ಲ ಅಂದ್ರೆ ಇವತ್ತಿಗೆ ನಾವುಗಳು ದರ್ಶನ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವತ್ತಿನ ಮಿಟ್ಟಿಗೆ ಅಂದ್ರೆ ನಾವು ವಾಪಸ್ ಹೊಂಟಿರೋದು ಹೌದು, ದೇವ್ರು ಅವನೇ ಆಗಿ ಕರ್ಸ್ಕೊಂಡಿರೋ ನಮ್ಮ ಲಕ್. ದೇವರೇ ಕರ್ಸ್ಕೊಂಡಿರೋದು. ಥ್ಯಾಂಕ್ ಯು. ಬಾ 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 ಹಂಗೆ ಹೋಗೋಣ. ಥ್ಯಾಂಕ್ ಯು ಅಂಬಿ. ನೀನು ಇರ್ಲಿಲ್ಲ ಅಂದಿದ್ರೆ ನಾವು ದರ್ಶನ ಪಡೆಯೋಕೆ ಆಗ್ತಾ ಇರ್ಲಿಲ್ಲ. ಬಾ ಹೇಳ್ತೀನಿ. ಅಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಾ, ಅಲ್ಲೇ ತುಪ್ಪದ ದೀಪ ಹಾಕೋದು. ಕತ್ಲೊತ್ತಾದ್ರೆ ಕಾಣಿಸುತ್ತೆ ಅಲ್ಲಿ ದೀಪ ಉರಿತಾ ಇರೋದು, ಇಷ್ಟೊತ್ತಲ್ಲಿ ಕಾಣಲ್ಲ. ಸರಿನಾ? ನೋಡುವಣ. ನೋಡಿದ್ರ? ಇದಾಗಿತ್ತು ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಬ್ಲಾಗ್ ವಿಡಿಯೋ. ಹೆಂಗಿತ್ತು? ನೀವು ಬಿಡುವಾಗಿದ್ದಾಗ ನಮ್ಮ ಯಾದಗಿರಿ ಜಿಲ್ಲೆ ಮೈಲಾಪುರದಲ್ಲಿ ಇರುವಂತಹ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದ್ಸರಿ ಬನ್ನಿ. ತುಂಬಾ ಚೆನ್ನಾಗಿದೆ ಅಣ್ಣ, ತುಂಬಾ ಸತ್ಯ. ಏನೋ ಒಂಥರ ಮನಸ್ಸಿಗೆ ಶಾಂತಿ. ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವರ ದರ್ಶನ ಪಡೆಯೋಕೆ ಅಂತಾನೆ ಬಂದಂಗಾಯ್ತು ನಿಜವಾಗ್ಲೂ. ನಮ್ಮ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೋಟ್ಯಾಂತರ ಭಕ್ತರು ಮಹಾರಾಷ್ಟ್ರ, ತೆಲಂಗಾಣ ಮುಂತಾದ ಭಾಗಗಳಿಂದ ಬರ್ತಾರೆ. ಒಂದ್ಸರಿ ನೋಡ್ಕೊಂಬಿಡ್ರಪ್ಪ ಇದು ಫೋಟೋ. ಬರ್ಲೇನಪ್ಪ, ಬಾಯ್ ಬಾಯ್. ಇವಾಗ ನಾವು ಯಾದಗಿರಿಗೆ ಹೋಗ್ತಾ ಇದೀವಿ. ಪಾಪ ನನಗೋಸ್ಕರ ಎಲ್ಲಾರು ನಮ್ಮ ಆಟೋ ಅಂಟಮ್ಮನು ಅಷ್ಟೇ, ಒಳಗಡೆ ಇರೋ ಪೂಜಾರಿ ಸ್ವಾಮಿಗಳು ಅಷ್ಟೇ. ನಮ್ಮ ಮರ್ಲಿಂಗ್ ಅಂತೂ ಹೇಳ್ತೀನಿ ನಿಜವಾಗ್ಲೂ ಇನ್ನೊಂದ್ಸರಿ ನನ್ನ ಜೊತೆ ಎಲ್ಗೋ ಬರಲ್ಲ. ನಿಜವಾಗ್ಲು ಬರ್ಕೊಟ್ಬಿಡ್ತೀನಿ, ಎಲ್ಗೂ ಬರಲ್ಲ. ದಯವಿಟ್ಟು ಈ ತರ ಆಗಲ್ಲ ಅಣ್ಣ. ಹಂಗೆಲ್ಲ ಏನಿಲ್ಲ, ನನ್ಗೂ ರೂಢಿ ಆಗ್ಬಿಟ್ಟೈತೆ ಅಂತ. ಓ ತಗೋ, ಇಲ್ಲೋಡಿ ದರ್ಶನ ಅಣ್ಣ ಬರ್ಲಿ ಅಂತ ಬೇಡ್ಕೊಂಡು ಅಲ್ಲಿ ದರ್ಶನ ಅಣ್ಣ ನೀನು ಹೊರಗಡೆ ಬರ್ಲಿ ಅಂತ ನಮ್ಮ ಅಂಬಿ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ದೇವ್ರ ಹತ್ರ ಬೇಡ್ಕೊಂಡಿದ್ದಾನಂತೆ. ಓಕೆ ಅಣ್ಣ, ಇದಾಗಿತ್ತು ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ವಿಡಿಯೋ. ನೀವು ಬಿಡುವಾಗಿದ್ರೆ ನಿಮ್ಮ ಮನೆ ದೇವರು ಕೂಡ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ಆಗಿದ್ರೆ ನಮ್ಮ ಯಾದಗಿರಿ ಜಿಲ್ಲೆಯ ಮೈಲಾಪುರ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದ್ಸಾರಿ ಬಂದು ನೋಡಿ. ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಆ ದೇವರು ನಿಮ್ಗೂ ಕೊಡಲಿ ಅಂತ ಬೇಡ್ಕೊಂತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀನೇ ಹೇಳ್ಬಿಡಪ್ಪ ಅಣ್ಣ. ಬಾಯ್ ಬಾಯ್. ಥ್ಯಾಂಕ್ ಯು. ನನಗೋಸ್ಕರ ಸಿಕ್ಕಾಪಟ್ಟೆ ರಿಸ್ಕು ತಗೊಂಡಿರೋದು. ಓಕೆ.